ಬರ್ತದೆ. ಯಾರಿವರು? ಇವರ ಕಾಲನ್ನು ಹೇಗೆ ಹಿಡಿದುಕೊಳ್ಳಿವೆ? ಹೇಳು ಮೇಲಕ್ಕೆ. ಅಪ್ಪ, ಈಗ ಹೇಳು ಇವರು ಯಾರಂತ. ಏಯ್, ಅವನ್ನೇನು ಕೇಳುವೆ? ನಾನು ಹೇಳುತ್ತೇನೆ, ಕೇಳು. ನಾನು ಈ ಊರ ಪಾಳೆಗಾರ ವಂಶದಲ್ಲಿ ಹುಟ್ಟಿರುವ ಅಗರ್ಭ ಶ್ರೀಮಂತ ದುರ್ಗಸಿಂಹ ಸಾವುಕಾರ. ಹೌದಲೇ ತಮ್ಮ, ಈ ಊರಿಗೆ ಅಷ್ಟೇ ಅಲ್ಲ, ಸುತ್ತ ಹತ್ತಳಿಗೆ ಇವರು ದೊಡ್ಡ ಶ್ರೀಮಂತರು. ಶ್ರೀಮಂತರಿದ್ದರೆ ನಿಮಗಷ್ಟೇ ಇರಬಹುದು, ಆದರೆ ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುವುದಕ್ಕೆ ಅಲ್ಲ. ಮಗು ಸೂರ್ಯ, ಏನು ಮಾತನಾಡ್ತಿರ್ವಿ? ಶ್ರೀಮಂತರಿಗೆ ಹಾಗೆ ಮಾತನಾಡಿದ್ರೆ ಹೇಗಪ್ಪ? ನೀನು ಸುಮ್ಮನಿರು. ಅಪ್ಪ, ಈಗಿನ ಕಾಲದಲ್ಲಿ ಶ್ರೀಮಂತರು ಸುಮ್ಮನಿದ್ದರೆ ಮಣ್ಣು ತಿನ್ನಿಸುವ ಶ್ರೀಮಂತರು ಹೆಚ್ಚಾಗುತ್ತಾರೆ. ಈಗಿನ ಶ್ರೀಮಂತರು ಬಗ್ಗಿದರೆ ಜುಟ್ಟು ಹಿಡಿತಾರೆ, ಎದ್ದು ನಿಂತರೆ ಕಾಲಿಗೆ ಬಿಡುತ್ತಾರೆ. ಗೊತ್ತಾ? ಏನು ಸಣ್ಣವನಂತ ತಿಳಿದರೆ ಸಣ್ಣತನದ ಮಾತನಾಡ್ತೀಯ ಕತ್ತೆ? ಇವನಲ್ಲಿ ಅಷ್ಟೊಂದು ಪ್ರೀತಿ ಅಂತ ಕರುಣೆ ನಿನಗಿದ್ದರೆ ಇವನು ಮಾಡಿದ ಸಾಲವನ್ನು ನೀನು ತೀರಿಸುವೆಯಾ? ಹೌದು, ಅಷ್ಟಕ್ಕೂ ಇವನಿಗೆ ನೀನು ಕನಿಕರ ತೋರುವವನು. ಇವನೇನು ನಿನ್ನ ಅಣ್ಣನೋ ಅಥವಾ ನಿನ್ನ ಅಪ್ಪನೋ? ಅಷ್ಟಕ್ಕೂ ನೀನ್ಯಾರಲೇ? ಹೇಳಾದರೆ ಪ್ರಹ್ಲಾದನಿಗೆ ತಂದೆ ಹಿರಣ್ಯಕಶ್ಯಪ, ಬಬ್ರೋನಿಗೆ ತಂದೆ ಅರ್ಜುನ, ಪರಶುರಾಮನಿಗೆ ತಂದೆ ಜಮದಗ್ನಿ. ಅದರಂತೆ ಈ ಸೂರ್ಯನಿಗೆ ತಂದೆ ಈ ಸತ್ಯವಾನ. ಅರ್ಥವಾಯಿತೋ ಇಲ್ಲ ಎಂದು ಬಿಡಿಸಿ ಹೇಳಿದ ಮಗನೇ. ಯಾವ್ಲೇನಿಂದ ಇಡೀ ಜಾತಕನೇ ಹೇಳಕ್ ಕೂತಲ್ಲಿ ರೇಷನ್ ಕಾರ್ಡ್ ತಂದ್ಬಿಟ್ಟು ಜಿರಾಕ್ಸ್ ಮಾಡಿ ಕೊಡ್ತೀನಿ ಈಗ. ಜನರ ಇವನೇನ್ರಿ ಒಂದು ನಮೂನಿ ಗುಡುಗುನಂತೆ ಸಿಂಧೂರು ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಂತರ, ವೀರ ಸೂರ್ಯರ್ಗತಿ ಮಾತಾಡಕೋತಾನಲ್ಲಿ ದಣ್ಯರ. ಇವ್ರನ್ನ ಸಮಾಧಾನದಿಂದ ಕೆಣಕಿದರಾಯ್ತು. ಈಗ ಸದ್ಯ ಮನೆಗೆ ಹೋಗೋದು ಒಳ್ಳೇದಂತೀನಿ. ನನ್ನ ಜೀವನ ಉಳಿಸೋ ಯಪ್ಪ ಪುಣಾತ್ಮ. ಲೇ ಬಡ ಬಿಕಾರಿ, ನಾನೊಂದು ಮಾತು ಹೇಳ್ತೇನೆ, ಕೇಳು. ನಾನು ಈ ಊರ ಪಾಳೆಗಾರ ವಂಶದಲ್ಲಿ ನಿನಗಾಗಿ ಅವತಾರವಾಗಿ ಆರಿಸಿ ಬಂದ ಈ ದುರ್ಗಸಿಂಹ. ಲೇ ಸತ್ಯವಾನ, ನಿನ್ನ ಮನೆಯ ಮೇಲೆ ಹೇಗೆ ಬಲಿಯ ಬೀಸಬೇಕು ನನಗೆ ಚೆನ್ನಾಗಿ ಗೊತ್ತು. ನೀನು ನಡೆ ಹೋಗೋಣ. ಏನು ಸೂರ್ಯ, ಶ್ರೀಮಂತರಿಗೆ ಹೀಗೆ ಮಾತನಾಡಿದ್ರೆ ಹೇಗಪ್ಪ? ಹೌದು, ನೀನು ದಿಢೀರನೆ ಬಂದು ಬಿಟ್ಟಿಯಲ್ಲ, ನಿನ್ನ ಓದು ಮುಗಿಯಿತೇನಪ್ಪ? ಹೌದು ಅಪ್ಪಾಜಿ, ನನ್ನ ಓದು ಮುಗಿಯಿತು. ನೌಕರಿಗೆಂದು ಅರ್ಜಿ ಹಾಕಿ ಹೀಗೆ ತಾನೇ ಬಂದಿದ್ದೇನೆ. ಅಪ್ಪಾಜಿ, ಈ ಶ್ರೀಮಂತರಲ್ಲಿ ಸಾಲ ನೀನು ಯಾವಾಗ ಮಾಡಿದ್ದೀಯಪ್ಪ? ಓಹೋ, ನನ್ನನ್ನು ಓದಿಸುವ ಸಲುವಾಗಿ ಏನಾದರೂ ಮಾಡಿದ್ದೀಯನಪ್ಪ? ಇಲ್ಲಪ್ಪ, ಈ ಸಾಲ ಹೀಗಿಂದಲ್ಲಪ್ಪ. ನನ್ನ ತಂದೆಯವರು ಮಾಡಿದ ಸಾಲ ಅವರು ದುಡಿದು ಮುಟ್ಟಿಸಿ ಎಂದು ದೌರ್ಜನ್ಯ ಮಾಡ್ತಿದ್ದಾರಪ್ಪ. ಅಪ್ಪ, ನೀನು ಇದಕ್ಕೇನು ಚಿಂತೆ ಮಾಡಬೇಡಿ. ನಾನು ಎಲ್ಲಿಯಾದರೂ ದುಡಿದು ಇವರ ಸಾಲವನ್ನು ಮುಟ್ಟಿಸ್ತೇನೆ. ನೀನೇನು ಭಯಪಡಬೇಡಿ. ಇದರಲ್ಲಿ ಭಯಪಡುವುದು ಏನಿಲ್ಲ ಸೂರ್ಯ, ಆದರೆ ಭಯಪಡಿಸುವ ಜನರು ಬಾಳ ತುಂಬಿದ್ದಾರೆ ಈ ಸಮಾಜದಲ್ಲಿ. ಅಪ್ಪ, ಬಡವರು ಭಯಪಡ್ತಾ ಹೋದರೆ ಭಯಪಡಿಸುತ್ತಾರೆ ಈಗಿನ ಶ್ರೀಮಂತರು. ಆದರೆ ಭಯದ ಭೀತಿ ಅನ್ನರಿದು ಇದು ಈ ಕನ್ನಡ ನಾಡಿನಲ್ಲಿ ಚಿತ್ರದುರ್ಗದ ಹುಲಿ ಮದಕರಿ ನಾಯಕನಂತೆ ಹೋರಾಡಿ ಈ ಶ್ರೀಮಂತರಿಗೆ ಹೇಗೆ ಬುದ್ಧಿ ಕಲಿಸುತ್ತೇನೆ ನೋಡ್ತೀರ ಅಪ್ಪಾಜಿ. ಇರಲಿ ಬಿಡು ಮಗು ಸೂರ್ಯ, ನೀನಿನ್ನೂ ಚಿಕ್ಕವನು, ನಿನಗೇಕೆ ಬೇಕು? ಮುಂದೆ ಯೋಚನೆ ಮಾಡಿದ್ರಾಯ್ತು. ನಡೆ ಹೋಗೋಣ.